ಪತಿಯನ್ನ ಕೊಲ್ಲೋದಕ್ಕಾಗಿ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡಿದ್ದ ಸೋನಂ. ಹನಿಮೂನ್ಗೆ ಕರೆದೊಯ್ದು ಪತಿಯ ಹತ್ಯೆ. ಪರದೇಶಿಯಂತೆ ರಾತ್ರಿ ರಸ್ತೆಯಲ್ಲೇ ತಿರುಗುತ್ತಿದ್ದ ಸೋನಂ. ಬಾನಲ್ಲ ಮಧುಚಂದ್ರಕ್ಕೆ ಎಂದು ಕರೆದು ಪತಿ ಕತೆ ಮುಗಿಸಿದ ಪತ್ತು. ಅನೈತಿಕ ಸಂಬಂಧಕ್ಕೆ ಗಂಡನನ್ನೇ ಮುಗಿಸಲು ಸುಪಾರಿ. ಇಂದೋರ್ ಪ್ರವಾಸಿ ರಾಜ ರಘುವಂಶಿ ಅವರನ್ನ ಅವರ ಪತ್ನಿ ಸೋನಮ್ಮ ನೇಮಿಸಿಕೊಂಡ ವ್ಯಕ್ತಿಗಳೇ ತಮ್ಮ ಹನಿಮೂನ್ ಸಮಯದಲ್ಲಿ ಕೊಂದಿದ್ದಾರೆ ಎಂದು ಮೇಘಾಲಯ ಪೊಲೀಸ್ ಮಹಾನಿರ್ದೇಶಕ ಇದಿಶಿಶಾ ನೋಂಗ್ರಾಂಗ್ ಹೇಳಿದ್ದಾರೆ. ಮೇಘಾಲಯದಲ್ಲಿ ಇಂದೋರ್ ವ್ಯಕ್ತಿಯೊಬ್ಬನ ಮಧುಚಂದ್ರದ ಕೊಲೆ ಪ್ರಕರಣ ಭೀಕರ ತಿರುವು ಪಡೆದುಕೊಂಡಿದೆ. ಆತನ ಪತ್ನಿಯೇ ಬಾಡಿಗೆ ಗುತ್ತಿಗೆ ಕೊಲೆಗಾರರ ಸಹಾಯದಿಂದ ಈ ಹತ್ಯೆಯನ್ನ ಸಂಘಟಿಸಿದ್ದಾಳೆ ಎಂದು ಪೊಲೀಸರು ದೃಢಪಡಿಸಿದ್ದಾರೆ. ಸೋನಂ ಎಂದು ಗುರುತಿಸಲಾದ 24 ವರ್ಷದ ಮಹಿಳೆ ಉತ್ತರ ಪ್ರದೇಶದ ಗಾಜಿಪುರದ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾಳೆ. ಆಕೆಯ ಪತಿ ರಾಜ ರಘುವಂಶಿ ಅವರ ಶವ ಕಮರಿಯಲ್ಲಿ ಪತ್ತೆಯಾದ ಕೆಲವು ದಿನಗಳ ಬಳಿಕ ಶರಣಾಗಿದ್ದಾಳೆ ಎಂದು ಮೇಘಾಲಯ ಪೊಲೀಸರು ತಿಳಿಸಿದ್ದಾರೆ. ಸೋನಂ ರಾಜ್ ಕುಶ್ವಾಹ ಎಂಬ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿದ್ರು ಮತ್ತು ತನ್ನ ಪತಿಯ ಕೊಲೆಗೆ ಸಂಚು ರೂಪಿಸಿದ್ದಳು ಈ ಭಿನ್ನಾಣಗಿತ್ತೆ. ಮೇಘಾಲಯದ ಸುಂದರವಾದ ಸೊಹ್ರಾ ಪ್ರದೇಶದಲ್ಲಿ ಮಧುಚಂದ್ರವಾಗಬೇಕಿದ್ದ ಈ ಸಂದರ್ಭದಲ್ಲಿ ಕೊಲೆ ಮಾಡಲು ಮಧ್ಯಪ್ರದೇಶದ ಸುಪಾರಿ ಕೊಲೆಗಾರರಿಗೆ ಕರೆ ನೀಡಿದ್ದಾರೆ. ದಂಪತಿಗಳು ಕಳೆದ ತಿಂಗಳು ರಾಜ್ಯಕ್ಕೆ ಆಗಮಿಸಿದ್ರು. ಮೇ 23ರಂದು ನಾಪತ್ತೆಯಾಗಿದ್ರು. ನವ ವಿವಾಹಿತರು ಕೊನೆಯ ಬಾರಿಗೆ ಇತರ 3 ಪುರುಷರೊಂದಿಗೆ ಕಾಣಿಸಿಕೊಂಡಿದ್ದಾರೆ ಎಂದು ಪ್ರವಾಸಿ ಮಾರ್ಗದರ್ಶಿಯೊಬ್ಬರು ಪೊಲೀಸರಿಗೆ ತಿಳಿಸಿದ್ರು. ಸುಮಾರು 10 ದಿನಗಳ ನಂತರ ಜೂನ್ 2ರಂದು ರಾಜ ಅವರ ಶವವನ್ನ ಆಳವಾದ ಕಂದಕದಿಂದ ಹೊರತೆಗೆಯಲಾಗಿದೆ ಮತ್ತು ಅವರ ಬಾಡಿಗೆ ಸ್ಕೂಟರ್ ಸೊಹರಾಮಿನಲ್ಲಿ ಕೈಬಿಡಲಾಗಿತ್ತು. ಮೌಲಾಕಿಯಾತ್ ಪಾರ್ಕಿಂಗ್ ಸ್ಥಳದಿಂದ ಹಲವಾರು ಕಿಲೋಮೀಟರ್ ದೂರದಲ್ಲಿ ಕೀರಿಗಳು ಇನ್ನೂ ಹಾಗೆ ಕಂಡುಬಂದಿವೆ. ಸೋನಮ್ಮ ಪತ್ತೆಯಾಗದೇ ಇದ್ದಾಗ ಗಾಜಿಪುರದಿಂದ ತನ್ನ ಕುಟುಂಬಕ್ಕೆ ಕರೆ ಮಾಡಿದಾಗ ಒಂದು ಪ್ರಗತಿ ಕಂಡುಬಂದಿದೆ. ನಂತರ ಆಕೆಯ ಕುಟುಂಬವು ಇಂದೋರ್ ಪೊಲೀಸ್ಗೆ ಮಾಹಿತಿಯನ್ನ ನೀಡಿತ್ತು. ಅವರು ಅವಳನ್ನ ಪತ್ತೆ ಹಚ್ಚಲು ಉತ್ತರ ಪ್ರದೇಶದ ಸ್ಥಳೀಯ ಪೊಲೀಸರೊಂದಿಗೆ ಸಮನ್ವಯವನ್ನ ಸಾಧಿಸಿದ್ರು. ಕೆಲವೇ ಗಂಟೆಗಳಲ್ಲಿ ಆಕೆಯನ್ನ ಬಂಧಿಸಲಾಗಿತ್ತು. ಇಂದೋರ್ನ ಪೊಲೀಸ್ ತಂಡವೊಂದು ಆಕೆಯನ್ನ ವಶಕ್ಕೆ ಪಡೆಯಲು ಹೊರಟಿದೆ. ಸೋನಂ ರಘುವಂಶಿ ಉತ್ತರ ಪ್ರದೇಶದ ಗಾಜಿಪುರ ಜಿಲ್ಲೆಯ ನಂದಗಂಜ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಶರಣಾಗಿದ್ದಾರೆ ಮತ್ತು ಪ್ರಸ್ತುತ ಉತ್ತರ ಪ್ರದೇಶದ ಪೊಲೀಸರ ಸುರಕ್ಷತೆಯ ವಶದಲ್ಲಿದ್ದಾರೆ. ಅವರ ಸಾಗಣೆಗೆ ಅಗತ್ಯವಾದ ಕಾನೂನು ನಿಯಮಗಳನ್ನು ಅನುಸರಿಸಲಾಗ್ತಾ ಇದೆ ಎಂದು ಮೇಘಾಲಯ ಪೊಲೀಸರು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮೇಘಾಲಯ ಪೊಲೀಸ್ ಮಹಾನಿರ್ದೇಶಕರಾದ ಇದಿಶಿಶಾ ನೋಂಗ್ರಾಂಗ್ ಅವರು ಸೋನಂ ತನ್ನ ಪತಿಯ ಕೊಲೆಯನ್ನ ಯೋಜಿಸುವಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅಪರಾಧವನ್ನ ಕಾರ್ಯಗತಗೊಳಿಸಲು ಗುತ್ತಿಗೆ ಕೊಲೆಗಾರರನ್ನ ನೇಮಿಸಿಕೊಂಡಿದ್ದಾಳೆ ಎಂದು ದೃಢಪಡಿಸಿದ್ದಾರೆ. ಇಲ್ಲಿಯವರೆಗೆ ಮಧ್ಯಪ್ರದೇಶದಿಂದ 3 ಶಂಕಿತ ಬಾಡಿಗೆ ದಾಳಿಕೋರರನ್ನ ಬಂಧಿಸಲಾಗಿದೆ. 4ನೇ ಶಂಕಿತ ಇನ್ನು ಪರಾರಿಯಾಗಿದ್ದಾನೆ. ಹನಿಮೂನ್ಗೆ ಹೋದ ದಂಪತಿಗಳು ಕಣ್ಮರೆಯಾದ ದಿನದಿಂದ ಕೊನೆಯ ಬಾರಿಗೆ 3 ಅಪರಿಚಿತ ವ್ಯಕ್ತಿಗಳೊಂದಿಗೆ ಕಾಣಿಸಿಕೊಂಡಿದ್ದಾರೆ ಎಂದು ಸ್ಥಳೀಯ ಪ್ರವಾಸಿ ಮಾರ್ಗದರ್ಶಿಯೊಬ್ಬರು ಪೊಲೀಸ್ಗೆ ತಿಳಿಸಿದ್ರು. ಇದು ತನಿಖೆಯನ್ನ ದುಷ್ಕೃತ್ಯದತ್ತ ತಿರುಗಿಸಿತ್ತು. ಏತನ್ಮಧ್ಯೆ ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಸಂಗ್ಮಾ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕರಣದ ತ್ವರಿತ ಪ್ರಗತಿಯನ್ನ ಶ್ಲಾಘಿಸಿದ್ದಾರೆ. 7 ದಿನಗಳಲ್ಲಿ ರಾಜ ಕೊಲೆ ಪ್ರಕರಣದಲ್ಲಿ ಮೇಘಾಲಯ ಪೊಲೀಸರು ಪ್ರಮುಖ ಪ್ರಗತಿಯನ್ನ ಸಾಧಿಸಿದ್ದಾರೆ. ಮಧ್ಯಪ್ರದೇಶದ 3 ಹಂತಕರನ್ನ ಬಂಧಿಸಲಾಗಿದೆ. ಮಹಿಳೆ ಶರಣಾಗಿದ್ದಾಳೆ ಮತ್ತು ಇನ್ನೊಬ್ಬ ಹಂತಕನನ್ನ ಹಿಡಿಯಲು ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ. ಮೇಘಾಲಯ ಪೊಲೀಸರು ಚೆನ್ನಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಎಂದು ಸಂಗ್ಮಾ ಪೋಸ್ಟ್ ಮಾಡಿದ್ದಾರೆ. ಏತನ್ಮಧ್ಯೆ ಸೋನಂ ಅವರ ತಂದೆ ತಮ್ಮ ಮಗಳ ಮೇಲಿನ ಕೊಲೆ ಆರೋಪವನ್ನ ತಿರಸ್ಕರಿಸಿದ್ದಾರೆ ಮತ್ತು ಮೇಘಾಲಯ ಪೊಲೀಸರು ಕಥೆಗಳನ್ನ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವಿಷಯದ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಲು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತು
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಾಗಿಯೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮಗಳು ನಿರಪರಾಧಿ, ಅವರು 2 ಕುಟುಂಬಗಳ ಒಪ್ಪಿಗೆಯೊಂದಿಗೆ ವಿವಾಹವಾದರು. ಮೇಘಾಲಯ ಸರ್ಕಾರ ಮೊದಲಿಂದಲೂ ಸುಳ್ಳು ಹೇಳುತ್ತಲೇ ಬಂದಿದೆ. ಸಿಬಿಐ ತನಿಖೆಗೆ ಒತ್ತಾಯಿಸಲು ನಾವು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮತ್ತು ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಬಗ್ಗೆ ಯೋಚಿಸುತ್ತಿದ್ದೆವು. ಮೇಘಾಲಯ ಪೊಲೀಸರು ಕತೆಗಳನ್ನ ಸೃಷ್ಟಿಸುತ್ತಿದ್ದಾರೆ. ಸಿಬಿಐ ತನಿಖೆ ಪ್ರಾರಂಭವಾಗಲಿ. ಮೇಘಾಲಯದ ಪೊಲೀಸ್ ಠಾಣೆಯಲ್ಲಿರುವ ಎಲ್ಲ ಅಧಿಕಾರಿಗಳು ಜೈಲಿನಲ್ಲಿರುತ್ತಾರೆ ಎಂದು ಸೋನಂ ಅವರ ತಂದೆ ದೇವಿ ಸಿಂಗ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ. ಇನ್ನು ರಾಜ ರಘುವಂಶಿ ಹತ್ಯೆಗೆ ಕಾರಣವೇನು ಎಂದರೆ ಸೋನಂಗೆ ಬೇರೆಯೊಬ್ಬರ ಜೊತೆ ಅಕ್ರಮ ಸಂಬಂಧವಿತ್ತು. ಹೀಗಾಗಿ ಪತಿಯನ್ನ ಕೊಲೆ ಮಾಡಲು ಬಯಸಿದ್ದಳು. ಈ ಹನಿಮೂನ್ ಟ್ರಿಪ್ ಅನ್ನ ರಾಜನನ್ನು ಕೊಲ್ಲುವುದಕ್ಕಾಗಿಯೇ ಪ್ಲಾನ್ ಮಾಡಿದ್ಲು ಈ ಚಾಲಾಕಿ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸೋನಂ ಪೊಲೀಸರಿಗೆ ಶರಣಾಗಿದ್ದಾರೆ. 3 ಆರೋಪಿಗಳನ್ನ ಕೂಡ ಬಂಧಿಸಲಾಗಿದೆ. ಮೇಘಾಲಯದ ಉಪ ಪೊಲೀಸ್ ಮಹಾನಿರ್ದೇಶಕ ಡೇವಿಸ್ ಮರಕ್ ಇಂಡಿಯಾ ಟುಡೇಗೆ ಸಂದರ್ಶನವನ್ನ ನೀಡಿದ್ದಾರೆ. ಅದರಲ್ಲಿ ಕೆಲವು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದು ಒಂದು ನಿರ್ದಯ ಕೊಲೆಯಾಗಿದ್ದು ರಾಜನನ್ನು ಕೊಲ್ಲಲು ಈ ಪ್ರವಾಸವನ್ನ ಯೋಜಿಸಲಾಗಿತ್ತು ಎಂದು ಹೇಳಿದ್ದಾರೆ. ಪ್ರಾಥಮಿಕ ತನಿಖೆಯ ನಂತರ ವಿವಾಹೇತರ ಸಂಬಂಧವೇ ಪ್ರಾಥಮಿಕ ಉದ್ದೇಶವೆಂದು ತೋರುತ್ತದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಹೇಳಿಕೆಯನ್ನ ಹೇಳಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ 3 ರಿಂದ 4 ಗಂಟೆಯ ನಡುವೆ ಸೋನಂ ಗಾಜಿಪುರದ ನಂದಗಂಜ್ನಲ್ಲಿರುವ ರಸ್ತೆ ಬದಿಯ ಹೋಟೆಲ್ ಬಳಿ ತಲುಪಿ ತನ್ನ ಸಹೋದರನಿಗೆ ಆ ಉಪಹಾರ ಗೃಹದ ಮಾಲೀಕರ ಸಂಖ್ಯೆಯಿಂದ ಕಾಲ್ ಮಾಡಿದ್ರು. ಆಕೆಯ ಸಹೋದರ ಕೂಡಲೇ ಇಂದೋರ್ ಪೊಲೀಸ್ಗೆ ಮಾಹಿತಿ ನೀಡಿದ್ದಾನೆ. ಜೊತೆಗೆ ಹೋಟೆಲ್ ಮಾಲೀಕರು ಕೂಡ 112ಗೆ ಕರೆ ಮಾಡಿದ್ರು. ಸ್ಥಳಕ್ಕೆ ಪೊಲೀಸರ ತಂಡ ಧಾವಿಸಿತ್ತು. ಬಳಿಕ ಅವರನ್ನ ಬಂಧಿಸಲಾಗಿತ್ತು. ಬಂಧನದ ನಂತರ ಸೋನಂ ರಘುವಂಶಿ ಅವರ ಮೊದಲ ಚಿತ್ರ ಹೊರಬಿದ್ದಿದೆ. ಅದರಲ್ಲಿ ಅವರು ಅಸಹಾಯಕರಾಗುವಂತೆ ಕಾಣ್ತಾ ಇದ್ದಾರೆ. ಸೋನಂ ಕಪ್ಪು ಟಿ ಶರ್ಟ್ ಮತ್ತು ಜೀನ್ಸ್ ಕೂಡ ಧರಿಸಿದ್ದಾರೆ. ಸೋನಂ ಅವರ ಮುಖದಲ್ಲಿ ಅಸಹಾಯಕತೆ ಗೋಚರಿಸುತ್ತಿದೆ. ಸೋನಂ ಅವರನ್ನ ಮರಳಿ ಕರೆತರಲು ಕುಟುಂಬವು ಗಾಜಿಪುರಕ್ಕೆ ತೆರಳುತ್ತಿದೆ. ಮೇ 22ರಂದು ದಂಪತಿ ಕಾಣೆಯಾಗುವ ಒಂದು ದಿನ ಮೊದಲು ಸಿಸಿಟಿವಿ ದೃಶ್ಯಗಳನ್ನು ವೀಕ್ಷಿಸಲಾಗಿತ್ತು. ಅಲ್ಲಿ ಪತಿ ಮತ್ತು ಪತ್ನಿ ಇಬ್ಬರು ಶಿಲ್ಲಾಂಗ್ನಲ್ಲಿ ಸಾಮಾನ್ಯವಾಗಿ ಪರಸ್ಪರ ಮಾತನಾಡುತ್ತಿರುವುದನ್ನು ಕಾಣಬಹುದು. ಜೂನ್ 2ರಂದು ಶಿಲ್ಲಾಂಗ್ನಲ್ಲಿರುವ ಅವರ ಹೋಮ್ ಸ್ಟೇಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಚಿರಾಪುಂಜಿ ಪ್ರದೇಶದಲ್ಲಿ ರಾಜ ಶವ ಪತ್ತೆಯಾಗಿತ್ತು. ಇನ್ನು ಕೊಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಹೊರಬರಬೇಕಿದೆ.